ಸೂಪರ್ ಮ್ಯಾನ್ ಹೊಸದಾಗಿ ಬಂದಿರೋ DC ಯೂನಿವರ್ಸ್ ಇಂದ ಬಂದಂತ ಮೊದಲನೇ ಸೂಪರ್ ಮ್ಯಾನ್ ಮೂವಿ ಇದು. ಹೌದು, ನಾವು ನೋಡಿರೋದು ಅಂದ್ರೆ ಹೆನ್ರಿ ಕೆವಿಲ್ ಸೂಪರ್ ಮ್ಯಾನ್ ನ. ನಾವು ಆ ಕ್ಯಾರೆಕ್ಟರ್ನ ಮತ್ತೆ ಆ ಒಂದು ಪ್ರೆಸೆಂಟೇಷನ್ ನ ನೋಡ್ಬಿಟ್ಟು ಸೂಪರ್ ಮ್ಯಾನ್ ಅಂದ್ರೆ ಇದೇ ತರ ಇರ್ತಾರೆ, ಸಖತ್ ಪವರ್ಫುಲ್ ಆಗಿ ಅನ್ಸ್ಟಾಪಬಲ್ ಆಗಿರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಹೌದು, ಜಾಕ್ ಸ್ನೈಡರ್ ಕೂಡ ಸೂಪರ್ ಮ್ಯಾನ್ ವರ್ಸಸ್ ಬ್ಯಾಟ್ಮ್ಯಾನ್ ಅಲ್ಲಿ ಸೂಪರ್ ಮ್ಯಾನ್ ನ ವೀಕ್ನೆಸ್ ನ ತೋರಿಸಿದ್ರು ಕೂಡ ಅಷ್ಟು ವೀಕ್ ಆಗಿ ಎಲ್ಲೂ ಪ್ರೆಸೆಂಟ್ ಮಾಡಿರ್ಲಿಲ್ಲ. ಅನ್ಸ್ಟಾಪಬಲ್ ಆಗಿ ಗಾಡೆಸ್ಟ್ ಪವರ್ ಅಲ್ಲಿ ಸೂಪರ್ ಮ್ಯಾನ್ ಇರ್ತಾನೆ. ಬಟ್ ಇಲ್ಲಂಗಲ್ಲ, ಅವರು ಹಳೆಯ ಒರಿಜಿನಲ್ ಸೂಪರ್ ಮ್ಯಾನ್ ನಮಗೆಲ್ಲ ತೋರಿಸೋದಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಇಲ್ಲಿ ಜೇಮ್ಸ್ ಗನ್. ಅಲ್ಲಿ ಸೂಪರ್ ಮ್ಯಾನ್ ನ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ಡಿಫ್ರೆಂಟ್ ಆಗಿರುತ್ತೆ. ಸೂಪರ್ ಮ್ಯಾನ್ ಅಂದ್ರೇನೆ ಒಂದು ಹೋಪ್. ಅದೇ ತರ ಸೂಪರ್ ಮ್ಯಾನ್ ನ ವೀಕ್ ಆಗಿ ಕೂಡ ತೋರಿಸಿರೋ ಸಂದರ್ಭಗಳು ತುಂಬಾ ಇದಾವೆ. ಈ ಫಿಲಮ್ಗಳು ಕೂಡ ಅದೇ ತರ ಟ್ಯಾಕ್ಟಿಕ್ಸ್ ನ ಯೂಸ್ ಮಾಡಿರೋದು. ಅಂದ್ರೆ ಫಸ್ಟ್ ಇಂದ ಸೂಪರ್ ಮ್ಯಾನ್ ನ ಈ ಫಿಲಮ್ ಅಲ್ಲಿ ಡಾಮಿನೇಟ್ ಮಾಡ್ಕೊಂಡೇ ಬರ್ತಾರೆ. ಬಟ್ ಆಕ್ಚುಲ್ ಆಗಿ ಅಲ್ಲಿ ಏನಾಗ್ತಿದೆ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗೋದು. ಹೌದು ಗುರು, ನನಗೂ ಕೂಡ ಮ್ಯಾನ್ ಆಫ್ ಸ್ಟೀಲು ಮತ್ತೆ ಬ್ಯಾಟ್ಮ್ಯಾನ್ ವರ್ಸಸ್ ಸೂಪರ್ ಮ್ಯಾನ್ ಈ ಮೂವಿಗಳು ಸಖತ್ ಇಷ್ಟ ಆಗಿದ್ವು. ಬಟ್ ಅನ್ಫಾರ್ಚುನೇಟ್ಲಿ DC ಯೂನಿವರ್ಸ್ ಅಲ್ಲಿ ಜಸ್ಟಿಸ್ ಲೀಗು, ಫ್ಲಾಶು ಇನ್ನು ಬಂದಂತ ಡಿಫ್ರೆಂಟ್ ಮೂವಿಗಳು ಫ್ಲಾಪ್ ಆಗೋದ್ರಿಂದ ಆ ಯೂನಿವರ್ಸ್ ಮೇಲೆ ಜನಗಳಿಗೆ ಹೋಪೇ ಹೊಲ್ಟಾಯ್ತು. ಹಂಗಾಗಿ ಯಾವೊಂದು ಯೂನಿವರ್ಸ್ನ ಅವರು ರೀಬೂಟ್ ಮಾಡಿ, ಅಂದರೆ ಸಾಫ್ಟ್ ರೀಬೂಟು ಅಲ್ಲ, ಫುಲ್ಲು ನಿಲ್ಸಾಕ್ಬಿಟ್ಟು ಹೊಸದಾಗಿ ಯೂನಿವರ್ಸ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ನನಗೆ ಜಾಕ್ ಸ್ನೈಡರ್ ಡೈರೆಕ್ಟ್ ಮಾಡಿರೋ ಫಿಲಮ್ಗಳಾದಂಥ ಮ್ಯಾನ್ ಆಫ್ ಸ್ಟೀಲು, ಬ್ಯಾಟ್ಮ್ಯಾನ್ ವರ್ಸಸ್ ಸೂಪರ್ ಮ್ಯಾನು ಮತ್ತೆ ಜಾಕ್ ಸ್ನೈಡರ್ ವರ್ಷನ್ ಅಲ್ಲಿ ಬಂದಂಥ ಜಸ್ಟಿಸ್ ಲೀಗು ಈ ಫಿಲಮ್ಗಳು ತುಂಬ ಇಷ್ಟ ಆದವು. ಬಟ್ ಅವರು ಕಂಟಿನ್ಯೂ ಮಾಡ್ಬಿಟ್ಟು ಇದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಿಡಿ, ಅದೊಂಥರ ದುರಂತ DCಗೆ. ಬಟ್ ಈಗ ಹೊಸದಾಗಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ಒಳ್ಳೆ ಸ್ಟಾರ್ಟ್ಗಳು ಕೂಡ ಆಗಿದಾವೆ. ಅಂದ್ರೆ ಬಂದಂತ ಬ್ಯಾಟ್ಮ್ಯಾನ್ ಆಗಿರ್ಬೋದು, ಪೆಂಗ್ವಿನ್ನೇ ಆಗಿರ್ಬೋದು, ಇನ್ನು ಡಿಫ್ರೆಂಟ್ ಆಗಿರೋ ಫಿಲಮ್ಗಳು ಈ ಒಂದು ಯೂನಿವರ್ಸ್ ಅಲ್ಲಿ ಸಖತ್ತಾಗಿ ಹಿಟ್ ಆಗಿದಾವೆ. ಅದರಲ್ಲಿ ಪೆಂಗ್ವಿನ್ ಸೀರೀಸ್ ಸಖತ್ ಹೆಸರು ಮಾಡಿದೆ. ಅದೇ ತರ ಬ್ಯಾಟ್ಮ್ಯಾನ್ ಕೂಡ ಒಳ್ಳೆ ಹೆಸರು ಮಾಡಿದೆ. ಈಗ ಸೂಪರ್ ಮ್ಯಾನ್ ಕೂಡ ಇವಾಗ ಹಿಟ್ ಆಗ್ಬಿಟ್ಟು ಅದಕ್ಕೊಂದು ಭದ್ರ ಬುನಾದಿ ಹಾಕಿ ಬೇಸ್ ನ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಹಿಂದಿನ ಟೈಮಲ್ಲಿ ಆ ಥರ ಬಿದ್ದಂಗೆ ಆ ಥರ ಬೀಳ್ದಂಗಿದ್ರೆ ಚೆನ್ನಾಗಿರುತ್ತೆ. ನಿಜಾಗರು ಆಕ್ಚುಲ್ ಸೂಪರ್ ಹೀರೋ ಫಿಲಮ್ನ ನೋಡ್ದಂಗೆ ಆಯ್ತು ನನಗೆ ಮಾತ್ರ. ಅಂದ್ರೆ ಇಲ್ಲಿ ನಮ್ಮ ಹೀರೋನ ರೈಸು ಇರುತ್ತೆ, ಡೌನ್ ಫಾಲೋ ಇರುತ್ತೆ, ಮತ್ತೆ ವಿಲನ್ ನ ಡಾಮಿನೇಷನ್ ಹೆವಿ ಆಗಿರುತ್ತೆ. ಹಳೆ ಸೂಪರ್ ಮ್ಯಾನ್ ನ ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲಿ ಮತ್ತೆ ಪವರ್ಫುಲ್ ಆಗಿ ತೋರ್ಸೋದಕ್ಕೆ ಟ್ರೈ ಮಾಡಿದ್ರು ಜಾಕ್ ಸ್ನೈಡರ್. ಬಟ್ ಇಲ್ಲಿ ಆ ತರ ಆಗಿಲ್ಲ. ಅಂದ್ರೆ ಇದು ಸೂಪರ್ ಮ್ಯಾನ್ ನ ಸ್ಟಾರ್ಟಿಂಗ್ ವರ್ಷನ್ ಅಂತ ಕಾಣಿಸುತ್ತೆ. ಹೋಗ್ತಾ ಸೂಪರ್ ಮ್ಯಾನ್ ಕೂಡ ಇದೇ ತರ ಸ್ಟ್ರಾಂಗ್ ಆಗ್ಬೋದು, ಹೆನ್ರಿ ಕ್ಯಾವಿಲ್ ಸೂಪರ್ ಮ್ಯಾನ್ ತರ. ಬಟ್ ಒಂದು ಯೂನಿವರ್ಸ್ ಅಲ್ಲಿ ಡಾಮಿನೇಷನ್ ಇದ್ರೆ ಚೆನ್ನಾಗಿರೋದಿಲ್ಲ. ಅಲ್ಲಿ ವಿಲನ್ ಡಾಮಿನೇಷನ್ ಮತ್ತೆ ಹೀರೋ ಡಾಮಿನೇಷನ್ ಎರಡು ಇದ್ರೇನೆ ಫಿಲಮ್ ನೋಡೋದಕ್ಕೆ ಚೆನ್ನಾಗಿರೋದು. ನನಗೆ ಇನ್ ಕೇಸ್ ವಿಲನ್ ನ ಡಾಮಿನೇಷನ್ ಜಾಸ್ತಿ ಇದ್ಬಿಟ್ಟು ಎಲ್ಲೋ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹೀರೋಗಿದ್ರೆ ಆ ಒಂದು ಫೀಲ್ ಕೊಡೋದೇ ಬೇರೆ. ನನಗೆ ಇಲ್ಲಿ ಅದು ತುಂಬಾ ವರ್ಕ್ ಆಯ್ತು. VFX ಕೂಡ ಚೆನ್ನಾಗಿದೆ. ಇನ್ನು ಸ್ಟೋರಿ ವಿಷಯಕ್ಕೆ ಬಂದ್ರೆ ನಮಗೆ ಸೂಪರ್ ಮ್ಯಾನ್ ನ ಆರ್ಜಿನ್ ಗೊತ್ತಿದೆ, ಅದನ್ನ ಇಲ್ಲಿ ಕೆದಕೋದಕ್ಕೆ ಹೋಗಿಲ್ಲ ಜಾಸ್ತಿಯಾಗಿ. ಇಲ್ಲಿ ಲೈಟ್ ಆಗಿ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ನಮ್ಮ ಸೂಪರ್ ಮ್ಯಾನ್ಗೆ ಒಂದೊಳ್ಳೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಈ ಒಂದು DC ಯೂನಿವರ್ಸ್ ಅಲ್ಲಿ. ಅಷ್ಟೇ ಅಲ್ಲ ಗುರು, ಇದ್ರಲ್ಲಿ ಬರ್ಕೊಂಡಿರೋ ಎಲಿಮೆಂಟ್ಸ್, ಎಮೋಷನ್ಸ್ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಮತ್ತೆ ಸೂಪರ್ ಮ್ಯಾನ್ ಅನ್ನೋದು ಹೋಪ್ ಅಂತ ಹಳೆ ಫಿಲಮ್ಸ್ ಅಲ್ಲಿ ಅದನ್ನ ಒಂದು ಸಖತ್ ಯೂಸ್ ಮಾಡ್ಕೊಂತಿದ್ರು ಕೊಟೇಶನ್ ನ. ಇದರಲ್ಲೂ ಕೂಡ ಅದನ್ನ ಜಾರಿಗೆ ತಂದಿದ್ದಾರೆ. ಹೌದು, ಹೆನ್ರಿ ಕೆವಿಲ್ ಸೂಪರ್ ಮ್ಯಾನ್ ಕೊಟ್ಟಂತ ಹೈ ಕೊಟ್ಟಿಲ್ಲ ಅಂದ್ರೂ ಕೂಡ ಬೆಟರ್ ಮೂವಿ ಅನ್ನಿಸ್ತು ನನಗೆ ಮಾತ್ರ. ನೀವು ಈ ಮೂವಿ ನೋಡಿದ್ರೆ ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ನೀವು ಆಲ್ರೆಡಿ ಈ ಮೂವಿನ ನೋಡಿದ್ರೆ ನಿಮ್ಗೆ ಈ ಮೂವಿ ಯಾವ ಥರ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನಿಮಗೆ ಈ ಒಂದು ಸೂಪರ್ ಮ್ಯಾನ್ಗಳ ಲಿಸ್ಟ್ನಲ್ಲಿ ಯಾವ ಸೂಪರ್ ಮ್ಯಾನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಪ್ರೆಸೆಂಟ್ ನನಗಿರೋ ಸಿಚುವೇಶನಲ್ಲಿ ಹೆನ್ರಿ ಕೆವಿಲ್ ಸೂಪರ್ ಮ್ಯಾನೇ ನನ್ನ ಫೇವ್ರೇಟು. ಬಟ್ ನೋಡಬೇಕು ಇನ್ನು ಯಾವ ಥರ ಇಂಪ್ಯಾಕ್ಟ್ ಕೊಡ್ತಾರೆ ಈ ಒಂದು ಸೂಪರ್ ಮ್ಯಾನ್ ಅಂತ. ಬಟ್ ಈ ಸೂಪರ್ ಮ್ಯಾನ್ ಕೂಡ ನನಗೆ ಇಷ್ಟ ಆಯಿತು. ನಿಮಗೆ ಕೂಡ ವರ್ಕ್ ಆಗ್ಬೋದು. ಫಸ್ಟ್ ಹೋಗಿ ಮೂವಿ ನೋಡಿಲ್ಲ ಅಂದರೆ ನೋಡಿ. ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ಜೊತೆ ಸಿಗ್ತಾ ಇರೋಣ. ಬಾಯ್.